ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಸ್ನೇಹಿತರೆ ಹೇಗಿದ್ದೀರಿ? ನೀವು ಎಲ್ಲರೂ ಮಾತಾ ರಾಣಿಯ ಕೃಪೆಯಿಂದ ನೀವು ಎಲ್ಲರೂ ತುಂಬ ಚೆನ್ನಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಕುಂಭರಾಶಿಯವರೇ, ಸ್ನೇಹಿತರೆ, ಇಂದು ಮಧ್ಯಾಹ್ನ 4 ಗಂಟೆ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಮಧ್ಯಾಹ್ನ 4 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ತುಂಬ ದೊಡ್ಡ ಶುಭ ಸುದ್ದಿ ಬರಲಿದೆ. ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಕೋಣೆ ಸಂಪೂರ್ಣವಾಗಿ ಖಾಲಿ ಇದ್ದಾಗ ವಿಡಿಯೋ ನೋಡಿ. ನಾವು ನಿಮಗೆ ತುಂಬ ದೊಡ್ಡ ರಹಸ್ಯದ ಮಾತು ಹೇಳಲಿದ್ದೇವೆ. ಇಂದಿನ ದಿನ ವಿಡಿಯೋದಲ್ಲಿ ಈ ರಹಸ್ಯವನ್ನು ರಹಸ್ಯವಾಗಿಯೇ ಇರಲು ಬಿಡಿ. ಸ್ನೇಹಿತರೆ, ಈಗ ನೀವು ಸಿದ್ಧರಾಗಿ ದೊಡ್ಡ ದೊಡ್ಡ ಶುಭ ಸುದ್ದಿಗಳಿಗಾಗಿ, ಏಕೆಂದರೆ ಇಂದು ಮಧ್ಯಾಹ್ನ 4 ಗಂಟೆಯ ನಂತರ ಸಮಯ ಅತ್ಯಂತ ಶುಭವಾಗಿರುತ್ತದೆ. ನಿಮ್ಮ ಹಾಳಾದ ಅದೃಷ್ಟವು ಸರಿ ಹೋಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂಚಲನ ಉಂಟಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಶುರುವಿನಿಂದ ಕೊನೆಯವರೆಗೂ ಯಾರು ನೋಡುತ್ತಾರೋ ಅವರು ಜಗತ್ತಿನ ಅತ್ಯಂತ ಅದೃಷ್ಟಶಾಲಿ ವ್ಯಕ್ತಿಯಾಗುತ್ತಾರೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಯಾವ ಕೆಲಸವೂ ಆಗುತ್ತಿರಲಿಲ್ಲ. ನೀವು ಲಕ್ಷ ಪ್ರಯತ್ನ ಮಾಡಿದ್ದರೂ ಕೊನೆಗೆ ಹೋಗಿ ನಿಮ್ಮ ಆ ಕೆಲಸ ಹಾಳಾಗುತ್ತಿತ್ತು ಮತ್ತು ಹಾಳಾಗಿ ಅರ್ಧದಲ್ಲೇ ಉಳಿದು ಬಿಡುತ್ತಿತ್ತು. ಹಾಗಾಗಿ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ಈಗ ನಿಮಗೆ ಮುಕ್ತಿ ಸಿಗಲಿದೆ. ಏಕೆಂದರೆ ಸ್ನೇಹಿತರೆ, ಧನದ ದೇವಿ ಮಾತಾರಾಣಿ ಲಕ್ಷ್ಮೀದೇವಿ ನಿಮ್ಮ ಜಾತಕದಲ್ಲಿ ನೆಲೆಸಿದ್ದಾರೆ. ಈಗ ಮಾತಾರಾಣಿಯ ಒಂದು ನೋಟ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪು ಮಾಡಬೇಡಿ, ಯಾವುದೇ ತಪ್ಪು ಕೆಲಸ ಮಾಡಬೇಡಿ. ಇಲ್ಲದಿದ್ದರೆ ಅದರ ವಿರುದ್ಧ ಪರಿಣಾಮ ನಿಮ್ಮ ಜೀವನದ ಮೇಲೆ ಆಗಬಹುದು. ಸ್ನೇಹಿತರೆ, ಸಮಯ ಇದ್ದಾಗ ಜಾಗರೂಕರಾಗಿ ಮತ್ತು ಎಚ್ಚರದಿಂದ ಇಂದು ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಈ ಜಗತ್ತಿನಲ್ಲಿ ಆ ಜನರಿಗೆ ಯಾವುದೇ ಕದರ್ ಇರುವುದಿಲ್ಲ. ಯಾರ ಬಳಿ ಹಣ ಸಂಪತ್ತು ಇರುವುದಿಲ್ಲವೋ ಕದರ್ ಯಾವಾಗಲೂ ಹಣಕ್ಕಿರುತ್ತದೆ. ಯಾವಾಗಲೂ ಹಣ ಸಂಪತ್ತಿಗಿರುತ್ತದೆ. ನಿಮ್ಮ ಬಳಿ ಹಣವಿದ್ದರೆ ಜನರು ನೀವು ಹೇಗಿದ್ದೀರಿ ಎಂದು ಕೇಳುತ್ತಾರೆ. ನಿಮ್ಮ ಬಳಿ ಹಣವಿಲ್ಲದಿದ್ದರೆ, ಸಂಪತ್ತು ಇಲ್ಲದಿದ್ದರೆ ಜನರು ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡುವುದಿಲ್ಲ. ಮತ್ತು ಇದೇ ಈ ಕಲಿಯುಗದ ಕಹಿ ಸತ್ಯ. ಸ್ನೇಹಿತರೆ, ಗೌರವ ಯಾವಾಗಲೂ ಸಮಯಕ್ಕಿರುತ್ತದೆ. ಸಮಯ ಚೆನ್ನಾಗಿ ನಡೆಯುತ್ತಿದ್ದರೆ ಎಲ್ಲರೂ ನಿಮಗೆ ಗೌರವ ಕೊಡುತ್ತಾರೆ. ನಿಮ್ಮ ಸಮಯ ಕೆಟ್ಟದಾಗಿ ನಡೆದರೆ ಇಲ್ಲಿಯವರೆಗೆ ನಿಮ್ಮವರೇ ನಿಮ್ಮಿಂದ ಮುಖ ತಿರುಗಿಸುತ್ತಾರೆ. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ಜನರು ಕೆಟ್ಟ ಕಾಲಕ್ಕೆ ಹಣ ಇಟ್ಟುಕೊಳ್ಳಿ, ಅದು ಕೆಲಸಕ್ಕೆ ಬರುತ್ತದೆ ಎನ್ನುತ್ತಾರೆ. ಆದರೆ ನಾವು ಹೇಳುತ್ತೇವೆ, ಮೇಲೆ ಇರುವ ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ಎಂದಿಗೂ ಕೆಟ್ಟ ಕಾಲ ಬರುವುದಿಲ್ಲ. ನಮ್ಮ ಜೀವನದಲ್ಲಿ ಕೆಟ್ಟ ಕಾಲ ಯಾವಾಗ ಬರುತ್ತದೆ? ನಾವು ತಪ್ಪು ದಾರಿಯಲ್ಲಿ ಹೋದಾಗ, ನಾವು ತಪ್ಪು ಕೆಲಸ ಮಾಡಿ ಹಣ ಗಳಿಸಿದಾಗ. ಒಂದು ಮಾತು ಯಾವಾಗಲೂ ನೆನಪಿಡಿ, ತಪ್ಪು ದಾರಿಯಲ್ಲಿ ಹಣ ಗಳಿಸಿದ ಹಣ ಕೈಗೆ ಬರುತ್ತದೆ, ಆದರೆ ಆ ಹಣ ನಿಲ್ಲುವುದಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಗ್ಯಾರಂಟಿಯೊಂದಿಗೆ ಬರೆದುಕೊಡುತ್ತೇನೆ. ಆದ್ದರಿಂದ ಸ್ನೇಹಿತರೆ, ನಾವು ನಿಮಗೆ ಇಷ್ಟೇ ಹೇಳುತ್ತೇವೆ. ಸ್ವಲ್ಪ ಹಣ ಕಡಿಮೆ ಗಳಿಸಿ, ಆದರೆ ಸರಿಯಾದ ದಾರಿಯಲ್ಲಿ ಹೋಗಿ ಸಂಪಾದಿಸಿ. ಅದೇ ಎಲ್ಲರಿಗೂ ನಗಿಸುತ್ತಾ ಸಂಪಾದಿಸುತ್ತದೆ. ಒಬ್ಬರಿಗೊಬ್ಬರು ಮೋಸ ಮಾಡಿ ಹಣ ಸಂಪಾದಿಸಿದರೆ ಅಥವಾ ಇನ್ನೊಬ್ಬರನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಯಶಸ್ವಿ ಆಗುವುದಿಲ್ಲ ಮತ್ತು ಜೀವನದಲ್ಲಿ ಏನು ದೊಡ್ಡದನ್ನು ಮಾಡಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮಾತು ಸ್ವಲ್ಪ ಕಹಿಯಾಗಿದೆ, ಆದರೆ ಸತ್ಯವಾಗಿದೆ. ಮಾತು ಅರ್ಥವಾಗುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ, ಜೈ ಶ್ರೀ ಕೃಷ್ಣ, ಜೈ ವಿಷ್ಣು ಭಗವಾನ್ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರೊಂದಿಗೆ ವಿಡಿಯೋದಲ್ಲಿ ಮುಂದೆ ಹೋಗಿ ಮತ್ತು ತಿಳಿದುಕೊಳ್ಳೋಣ. ಇಂದು ಮಧ್ಯಾಹ್ನ ಸುಮಾರು 4 ಗಂಟೆಯ ನಂತರ ಭಗವಂತ ಯಾವ ವಸ್ತುವನ್ನು ನಿಮಗೆ ಕೊಡಲಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನೀವು ಜಾಗರೂಕ ಮತ್ತು ಎಚ್ಚರದಿಂದ ಇದನ್ನು ಪಡೆಯಬೇಕು ಎಂದು ಹೇಳುತ್ತೇನೆ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋದಾಗ ಅಥವಾ ಹೋಗುತ್ತಿರುವಾಗ ನಿಮಗೆ ಬೇರೆಯವರಿಂದ ಜಾಗರೂಕ ಮತ್ತು ಎಚ್ಚರದಿಂದ ಇರುವ ಅವಶ್ಯಕತೆ ಇಲ್ಲ. ನೀವು ಆ ಜನರಿಂದ ಎಚ್ಚರದಿಂದ ಇರಬೇಕು. ಅವರು ನಿಮ್ಮ ಅತ್ಯಂತ ಆಪ್ತರು, ಯಾರ ಮೇಲೆ ನೀವು ಕಣ್ಣು ಮುಚ್ಚಿ ನಂಬಿಕೆ ಇಟ್ಟಿದ್ದೀರೋ. ಏಕೆಂದರೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಏನು ಮಾಡುತ್ತಿದ್ದೀರಿ ಮತ್ತು ಏನು ಮಾಡುತ್ತಿಲ್ಲ, ಎಲ್ಲಿ ಹೋಗುತ್ತಿದ್ದೀರಿ, ಎಲ್ಲಿ ಹೋಗುತ್ತಿಲ್ಲ, ಏನು ತಿನ್ನುತ್ತಿದ್ದೀರಿ, ಹಸಿದಿದ್ದೀರಾ, ಬಾಯಾರಿಕೆ ಆಗಿದೆಯಾ ಎಂದು ಕೇಳುವವರು ಇಲ್ಲ. ಆದರೆ ನಿಮ್ಮ ಸುತ್ತಮುತ್ತ ಇರುವವರು ಮೊದಲು ಅದನ್ನೇ ಗಮನಿಸಲು ಶುರು ಮಾಡುತ್ತಾರೆ.
ಅವರಿಗೆ ಮೊದಲು ಸಮಸ್ಯೆ ಆಗಲು ಶುರುವಾಗುತ್ತದೆ. ನಿಮ್ಮ ಯಶಸ್ಸು ಮತ್ತು ಸಾಧನೆಯಿಂದ ಮತ್ತು ನಿಮ್ಮ ಅತ್ಯಂತ ದೊಡ್ಡ ತಪ್ಪು ಏನೆಂದರೆ ನೀವು ಒಬ್ಬರನ್ನೊಬ್ಬರು ತುಂಬ ಬೇಗ ನಂಬಲು ಶುರು ಮಾಡುತ್ತೀರಿ, ಏಕೆಂದರೆ ನೀವು ಸತ್ಯವಂತ ಮತ್ತು ಒಳ್ಳೆಯ ಮನುಷ್ಯರು. ಜನರು ನಿಮಗೆ ಸುಳ್ಳು ಮಾತು ಹೇಳಿದರೂ ಸಹ ನೀವು ನಂಬಿಬಿಡುತ್ತೀರಿ, ಅದನ್ನು ಸತ್ಯ ಎಂದು ಒಪ್ಪಿಕೊಳ್ಳುತ್ತೀರಿ. ಆದರೆ ಈ ಕಲಿಯುಗದ ಈ ಜಗತ್ತಿನಲ್ಲಿ ತುಂಬ ಕಡಿಮೆ ಜನರೇ ಸತ್ಯ ಹೇಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಾವು ನಿಮಗೆ ಮತ್ತೆ ಮತ್ತೆ ಹೇಳುತ್ತಿದ್ದೇವೆ, ಎಲ್ಲರ ಮಾತನ್ನು ಕೇಳಿ, ಆದರೆ ನಿಮ್ಮ ಮನದ ಮಾತು ಕೇಳಿ. ನೀವು ನಿಮ್ಮ ಗುರಿಯ ದಾರಿಯನ್ನು ಬೇರೆಯವರಲ್ಲಿ ಕೇಳಲು ಹೋದರೆ, ನನ್ನ ಪ್ರಿಯ ಸ್ನೇಹಿತರೆ, ನಾನು ಪೂರ್ಣ ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ, ನೀವು ದಾರಿ ತಪ್ಪುತ್ತೀರಿ. ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು, ಹೇಗೆ ನಿಮ್ಮ ಜೀವನ ನಡೆಸಬೇಕು ಎಂಬುದನ್ನು ನೀವೇ ನಿರ್ಧರಿಸಬೇಕು. ಯಾರೂ ನಿಮಗೆ ಹೇಳುವುದಿಲ್ಲ, ಏಕೆಂದರೆ ನಿಮಗಿಂತ ಚೆನ್ನಾಗಿ ನಿಮ್ಮನ್ನು ಬೇರೆ ಯಾರೂ ತಿಳಿದಿರುವುದಿಲ್ಲ. ಮಾತು ಅರ್ಥವಾಗುತ್ತಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ ಜೈ ಶ್ರೀ ಕೃಷ್ಣ ಎಂದು ಖಂಡಿತ ಬರೆಯಿರಿ. ಬನ್ನಿ ಸ್ನೇಹಿತರೆ, ಇದರೊಂದಿಗೆ ವಿಡಿಯೋದಲ್ಲಿ ಮುಂದೆ ಹೋಗಿ ಮತ್ತು ತಿಳಿದುಕೊಳ್ಳೋಣ ಎಂದು ನೀವು ಯಾವ ಕೆಲಸ ಮಾಡಬೇಕು, ಅದರಿಂದ ನಿಮಗೆ ಲಾಭ ಸಿಗುತ್ತದೆ. ನಿಮ್ಮ ವ್ಯಾಪಾರ, ವ್ಯವಸಾಯ, ವೃತ್ತಿ, ಬಿಸಿನೆಸ್, ಲವ್ ಲೈಫ್, ಆರೋಗ್ಯ, ಕುಟುಂಬದ ಜೀವನ, ವಾತಾವರಣ, ನಿಮ್ಮ ದಿನಚರಿ ಮತ್ತು ಇತರೆ ಎಲ್ಲ ಹಂತದಲ್ಲಿ ಚರ್ಚೆ ಮಾಡುತ್ತೇವೆ. ಹೌದು ಸ್ನೇಹಿತರೆ, ಮತ್ತು ಎಲ್ಲ ವಿಷಯಗಳನ್ನು ಗಮನದಿಂದ ಕೇಳಿ. ನಿಮ್ಮ ಜಾತಕದಲ್ಲಿ ಮಾಡಲು ಹೋಗುತ್ತಿರುವುದು ಇಂದು ಮಧ್ಯಾಹ್ನ 4 ಗಂಟೆಯ ನಂತರ ಒಂದು ಅದ್ಭುತ ಬದಲಾವಣೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ದೊಡ್ಡ ಹೊಡೆಯುವ ಸಮಯ ಬಂದಿದೆ. ದೊಡ್ಡ ಸರ್ಪ್ರೈಸ್ ಸಿಗುವ ಸಮಯ ಬಂದಿದೆ. ಹೌದು, ಇದು ಹೆಚ್ಚು ಯೋಚನೆ ಮಾಡುವ ಸಮಯವಲ್ಲ. ನೀವು ಹೆಚ್ಚು ಯೋಚಿಸಿದರೆ ಈ ಅವಕಾಶವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಹೀಗೆ ಒಂದು ಅವಕಾಶ ನಿಮಗೆ ಮತ್ತೆ ಎಂದಿಗೂ ಸಿಗುವುದಿಲ್ಲ. ಹೌದು ಸ್ನೇಹಿತರೆ, ಹೀಗೆ ಒಂದು ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಪ್ರಗತಿ ಮಾಡಲು ಹೋಗುತ್ತೀರಿ. ಈಗ ಸ್ನೇಹಿತರೆ, ಆ ಅವಕಾಶ ಸಿಕ್ಕಿದೆ, ಏಕೆಂದರೆ ನಿಮ್ಮ ಅದೃಷ್ಟ ಬದಲಾಗುವ ಸಮಯ. ಈ ಅವಕಾಶದಲ್ಲಿ ನೀವು ಅದೃಷ್ಟವನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಜೀವನ ಸುಧಾರಿಸುತ್ತದೆ, ನಿಮ್ಮ ಜೀವನ ಬದಲಾಗುತ್ತದೆ. ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕಾದರೆ ನನ್ನ ಪ್ರಿಯ ಸ್ನೇಹಿತರೆ, ವಿಡಿಯೋವನ್ನು ಶುರುವಿನಿಂದ ಕೊನೆಯವರೆಗೂ ನೋಡಿ. ಏಕೆಂದರೆ ಸ್ನೇಹಿತರೆ, ಭಗವಂತ ನಿಮಗಾಗಿ ರಾಮಬಾಣವಾಗಿ ಸಾಬೀತಾಗಲಿದೆ. ಹೌದು, ಏಕೆಂದರೆ ಇಂದು ನಿಮಗೆ ಸಿಗಲಿರುವ ಅವಕಾಶ, ಸಿಗಲಿರುವ ಶುಭ ಸಂದರ್ಭ ಮತ್ತು ಸಿಗಲಿರುವ ಸಂಕೇತವನ್ನು ಕೇಳಿ ನೀವು ಸಂತೋಷದಿಂದ ಮೆರೆದು ಹೋಗುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ, ಬೆಂಕಿ ಹೊತ್ತಿದಂತೆ ಅನಿಸುತ್ತದೆ. ನಾವು ನಿಮಗೆ ಹೇಳಲು ಹೋಗುತ್ತಿರುವ ವಿಷಯವನ್ನು ಕೇಳಿ ಸ್ನೇಹಿತರೆ. ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ಈಗ ನಿಮ್ಮ ಜೀವನದ ಹೊಸ ಬೆಳಗು ಶುರುವಾಗಲಿದೆ. ಮಾತಾರಾಣಿಯ ಆಶೀರ್ವಾದದಿಂದ ನಿಮ್ಮ ಜೀವನ ಬದಲಾಗಲಿದೆ ಸ್ನೇಹಿತರೆ. ಮುಂದೆ 100 ವರ್ಷಗಳವರೆಗೂ ಗಳಿಸಲಾಗದಷ್ಟು ಹಣ ಸಂಪತ್ತು ಒಮ್ಮೆಲೆ ನೀವು ಪಡೆಯಲಿದ್ದೀರಿ. ಹೌದು ಸ್ನೇಹಿತರೆ, ನಿಮಗೆ ಇಷ್ಟು ಹಣ ಸಿಗಲಿದೆ. ಒಂದೇ ರೀತಿಯಲ್ಲಿ ನೀವು ಐಶ್ವರ್ಯದಿಂದ ತುಂಬಿ ಹೋಗುತ್ತೀರಿ. ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ನಾವು ನಿಮಗೆ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕು ಸ್ನೇಹಿತರೆ. ನೋಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ದಿನ ಫಲದಾಯಕವಾಗಿರುತ್ತದೆ. ಈ ಪೂರ್ತಿ ವಾರ ನೀವು ಆರೋಗ್ಯ, ಆಸ್ತಿ 3 ವಿಷಯಗಳ ಮೇಲೆ ವಿಶೇಷ ಗಮನ ಕೊಡಬೇಕು, ಏಕೆಂದರೆ ಇಂದಿನಿಂದ ಒಂದು ವಾರದವರೆಗೆ ಜೀವನ ತುಂಬ ಚೆನ್ನಾಗಿರುತ್ತದೆ. ಆದರೆ ಆದಾಗ್ಯೂ ನೀವು ಈ ಎಲ್ಲದರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ, ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಮೊದಲ ಸುಖ ಆರೋಗ್ಯಕರ ದೇಹವೇ ಆಗಿದೆ. ವಾರದ ಆರಂಭದಲ್ಲಿ ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡದಂತೆ ನೋಡಿಕೊಳ್ಳಬೇಕು. ಹೌದು ಸ್ನೇಹಿತರೆ, ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ ಮತ್ತು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲಸವನ್ನು ಸಮಯಕ್ಕೆ ಮುಗಿಸುವ ಪ್ರಯತ್ನ ಮಾಡಿ, ಇಲ್ಲದಿದ್ದರೆ ಸೀನಿಯರ್ ಕೋಪಕ್ಕೆ ಒಳಗಾಗಬೇಕಾಗಬಹುದು ಮತ್ತು ನಷ್ಟವು ನಿಮಗೆ ಆಗಬಹುದು. ವ್ಯಾಪಾರ ಮಾಡುವವರು, ವ್ಯಾಪಾರಿ ವರ್ಗ ಮತ್ತು ಉದ್ಯೋಗಸ್ಥರಿಗೆ ವಾರದ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಅವರ ನಿಂತುಹೋದ ಕೆಲಸಗಳಲ್ಲಿ ದೊಡ್ಡ ಪ್ರಗತಿಯಾಗುವುದನ್ನು ಕಾಣಬಹುದು. ಯಾವುದೋ ಸ್ನೇಹಿತ ಅಥವಾ ಶುಭಚಿಂತಕರ ಸಹಾಯದಿಂದ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಹೌದು ಸ್ನೇಹಿತರೆ, ಮತ್ತು ರಹಸ್ಯ ಸ್ನೇಹಿತರಿಂದ ಈ ಸಮಯದಲ್ಲಿ ತುಂಬ ಜಾಗರೂಕರಾಗಿರಬೇಕು. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ. ಕಷ್ಟದ ಪರಿಸ್ಥಿತಿಗಳ ನಡುವೆ ಜೀವನ ಸಂಗಾತಿಯ ಬೆಂಬಲ ಪ್ರತಿ ಹಂತದಲ್ಲೂ ನಿಮಗೆ ಸಿಗುತ್ತದೆ. ಆದ್ದರಿಂದ ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಅತ್ಯುತ್ತಮ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇರುತ್ತದೆ.
ಲವ್ ಪಾರ್ಟ್ನರ್ ಇದ್ದರೆ ಅಥವಾ ಲವ್ ಪಾರ್ಟ್ನರ್ ಜೊತೆ ನಿಮ್ಮ ನಡುವೆ ಒಳ್ಳೆಯ ಹೊಂದಾಣಿಕೆ ಇರುತ್ತದೆ. ಇದರಿಂದ ಸಂಬಂಧಗಳು ಇನ್ನೂ ಸಿಹಿಯಾಗಿರುವಂತೆ ಕಾಣುತ್ತವೆ. ಸ್ನೇಹಿತರೆ, ಈ ಸಮಯ ಈ ರಾಶಿಯವರಿಗೆ ತುಂಬ ಅದೃಷ್ಟವಾಗಿರುತ್ತದೆ. ನಿಮಗೆ ಪ್ರತಿ ಕೆಲಸದಲ್ಲೂ ಇಷ್ಟವಾದ ಯಶಸ್ಸು ಮತ್ತು ಪ್ರಗತಿ ಸಿಗುತ್ತದೆ. ವ್ಯವಸಾಯಕ್ಕೆ ಸಂಬಂಧಿಸಿದವರಿಗೆ ವ್ಯಾಪಾರದಲ್ಲಿ ನಿರ್ಲಕ್ಷ್ಯ ಇದ್ದಕ್ಕಿಂತ ಹೆಚ್ಚು ಲಾಭ ಸಿಗುವ ಸಂಕೇತಗಳಿವೆ. ಬಹಳ ಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳಲ್ಲಿ ಅನುಗುಣವಾದ ಪ್ರಗತಿಯಾಗುತ್ತದೆ. ಯಾವುದೋ ಪ್ರಭಾವಿ ವ್ಯಕ್ತಿಯ ಕೆಲಸವು ಮುಗಿಯಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯ ನಿಮಗೆ ತುಂಬ ಅತ್ಯಂತ ಶುಭವಾಗಿರುತ್ತದೆ. ಯಾವುದೋ ಯೋಜನೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಹಣ ನಿಮಗೆ ಸಿಗುತ್ತದೆ. ಉದ್ಯೋಗಸ್ಥರಿಗೆ ಹೆಚ್ಚುವರಿ ಆದಾಯ ಮೂಲಗಳಾಗುತ್ತವೆ ಮತ್ತು ಸಂಗ್ರಹಿತ ಹಣದಲ್ಲಿ ಹೆಚ್ಚಳವಾಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರಿಂದ ತುಂಬ ಸಹಾಯ ಮತ್ತು ಬೆಂಬಲ ನಿಮಗೆ ಸಿಗುತ್ತದೆ. ಇದರಿಂದ ನೀವು ಕೇವಲ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿದ ಮಾತ್ರವಲ್ಲದೆ ಮನೆಯ ನಿರ್ಧಾರಗಳನ್ನು ಕೂಡ ತುಂಬ ಸುಲಭವಾಗಿ ತೆಗೆದುಕೊಳ್ಳಬಹುದು. ಒಂದು ವೇಳೆ ಯಾವುದೋ ಆಪ್ತ ಸ್ನೇಹಿತ ಅಥವಾ ಹತ್ತಿರದ ಸಂಬಂಧಿಕರ ಜೊತೆ ಯಾವುದೋ ವಿಷಯದ ಬಗ್ಗೆ ಮನಸ್ತಾಪ ಇದ್ದರೆ ಅವರ ಜೊತೆ ಮಾತನಾಡುವುದರಿಂದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ವಾರದ ಮಧ್ಯದಲ್ಲಿ ಧಾರ್ಮಿಕ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ. ಸ್ನೇಹಿತರೆ ಮತ್ತು ಸಜ್ಜನರೊಂದಿಗೆ ನಗುವಿನ ವಾತಾವರಣವಿರುತ್ತದೆ. ಶತ್ರು ಪಕ್ಷ ವಿರೋಧಿಗಳ ಕುತಂತ್ರಗಳು ವಿಫಲವಾಗುತ್ತವೆ. ಕೋರ್ಟ್ ಕಚೇರಿಯ ವಿಷಯಗಳಲ್ಲಿ ಈಗ ನೀವು ನಿರೀಕ್ಷಿಸಿದಂತೆ ಹೆಚ್ಚು ಯಶಸ್ಸು ಸಿಗುವ ಸಂಭವನೀಯತೆ ಇದೆ. ಹೌದು ಸ್ನೇಹಿತರೆ, ಒಂದು ಪರಿಹಾರ ಹೇಳುತ್ತಿದ್ದೇನೆ. ಪ್ರತಿದಿನ ಅಷ್ಟಮುಖದ ಶಿವಲಿಂಗದ ಪೂಜೆ ಮತ್ತು ಶಿವ ಚಾಲಿಸಾವನ್ನು ಪಠಿಸಿ. ನಿಮ್ಮ ಕೆಟ್ಟು ಹೋದ ಕೆಲಸಗಳು ಆಗುತ್ತವೆ. ಮತ್ತು ಸ್ನೇಹಿತರೆ, ವಿಷ್ಣುವಿನಲ್ಲಿ ನಂಬಿಕೆ ಇಡಿ. ವಿಷ್ಣು ಎಂದಿಗೂ ಯಾರನ್ನೂ ಕೈ ಬಿಡುವುದಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ಅವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಗಳು ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ. ಶಿರಡಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ಪಂಡಿತ್ ಈಶ್ವರ್ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಇಲ್ಲಿಯವರೆಗೆ ಸ್ನೇಹಿತರೆ, ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.